ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಮ್ಮ ಬ್ಯಾಕ್ ಯಾರ್ಡ್ ನಮ್ಮ ಗಾರ್ಡನ್ದಲ್ಲಿ ನಾವು ಮೂಲಂಗಿ ಹಾಕಿದ್ವಿ. ಅದನ್ನು ತೆಗೆದುಬಿಟ್ಟು ಅದ್ರ ಹಸಿ ಪಚ್ಚಡಿ ಮಾಡೋಣ ಅಂತ ಮಾಡ್ತಾಯಿದ್ದು. ಇದು ತುಂಬ ತುಂಬಾ ಹೆಲ್ದಿ ಆಗಿರೋದು ಮತ್ತು ತುಂಬಾ ರುಚಿಯಾಗೂ ಇರುತ್ತೆ. 5 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಹೇಗೆ ಮಾಡೋದು ಅಂತ ನೋಡಿ. ಚಪಾತಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಇದನ್ನೇ ಒಂದು ಬೌಲ್ ತಿಂದ್ರೂ ಹೆಲ್ದಿಯಾಗೂ ಇರುತ್ತೆ, ವೆಯ್ಟ್ನು ಲೂಸ್ ಆಗುತ್ತೆ. ಇದಕ್ಕೆ ಮುಂಚೆ ಚೆನ್ನಾಗಿ ತೊಳ್ಕೊಬೇಕು. ರೂಟ್ಸ್ ಅಲ್ವಾ ಇದು, ಚೆನ್ನಾಗಿ ಗ್ರೌಂಡಿಂದ ತೆಗೆದಿರ್ತೀವಿ, ಮಣ್ಣು ಅಂಟ್ಕೊಂಡಿರುತ್ತೆ. ಸೊ ಚೆನ್ನಾಗಿ ತೊಳ್ಕೊಳ್ಳೋಣ ಎಲೆನ ಮತ್ತು ಮೂಲಂಗಿನ ತೊಳೆದು ಈ ಥರ ಎಲೆ ಬಿಡಿಸ್ಕೊಂಡಿದ್ದು. ಈಗ ಮೂಲಂಗಿದು ಮೇಲಿನ ಒಂದು ಲೇಯರು ಸಿಪ್ಪೆನ ತೆಗೆಯೋಣ. ಈ ಥರ ತೆಗೆಯೋದ್ರಿಂದ ಎಲ್ಲಾದರೂ ಸ್ವಲ್ಪ ಮಣ್ಣು ಹತ್ತಿದ್ರು ಅದು ಸೇರಿ ಹೋಗಿ ಕ್ಲೀನಾಗಿ ಇರುತ್ತೆ. ಸೊ ಈಗ ಇದನ್ನು ಹೆರ್ಕೋತಾ ಇರೋದು ಸ್ವಲ್ಪ ಸಣ್ಣದಾಗಿರೋ ಹೆರಮಣೆಯಿಂದ ಹೆರ್ಕೋತಾ ಇದ್ದೀವಿ. ಇದನ್ನು ಸೌತೆಕಾಯಿನೂ ನೀವು ಇದನ್ನು ಹೇಗೆ ಸೌತೆಕಾಯಿ ಹೆರ್ಕೋತಿಲ್ಲ ಹಾಗೆ ಹೆರ್ಕೋಬೋದು. ನಿಮಗೆ ಇನ್ನೂ ಸ್ವಲ್ಪ ಹೆಲ್ದಿ ಬೇಕೆಂದರೆ ಕ್ಯಾರೆಟ್ ಮತ್ತು ಸೌತೆಕಾಯಿನೂ ನೀವು ಇದ್ರ ಜೊತೆಗೆ ಸೇರಿಸ್ಬೋದು. ನಾ ಇವತ್ತು ಕೇವಲ ಮೂಲಂಗಿದು ಮಾತ್ರ ಮಾಡ್ತಾ ಇರೋದು. ಸೊ ಈಗ ಒಂದು ಮೂಲಂಗಿನ ಅಷ್ಟು ನಮ್ಮದು ಹೆರ್ಕಲ ಬಂತು. ಈ ಎಲ್ಲ ಸೊಪ್ಪನ್ನು ಸರಿಯಾಗಿ ಜೋಡಿಸ್ಕೊಂಡು ಹೆಚ್ಚಿಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ. ಎಲೆ ತುಂಬ ಬಲ್ತ್ರೆ ಅದು ಸ್ವಲ್ಪ ಮುಳ್ಳಿರುತ್ತೆ, ಅಂಥ ತೊಗೋಬೇಡಿ. ಎಳೆಯದಾಗಿರೋ ಎಲೆ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಪೌಷ್ಟಿಕವಾಗಿರೋ ಆಹಾರ ಕೂಡ ಇದು. ನಾನು ರಿಪಿಟೇಟಿವ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಹೆಲ್ದಿ ಫುಡ್ಡು. ಡೆಫಿನೆಟ್ಲಿ ಮಾಡಿಕೊಂಡು ಹಸಿ ತರಕಾರಿ ತಿನ್ಬೋದು. ಈಗ ನೋಡಿ, ಆ ಮೂಲಂಗಿ ಹೆರೆದಿದ್ವಲ್ಲ ಅದಕ್ಕೆ ಈ ಸೊಪ್ಪನ್ನು ಸೇರಿಸ್ತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಸುಮಾರು ಚಿಕ್ಕ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿರೋದು. ಒಂದು 4-5 ಚಮಚದಷ್ಟು ಕೊಬ್ಬರಿ, ಫ್ರೆಶ್ ಕೊಬ್ಬರಿದು ತುರಿದಿರೋ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ ಮಾಡೋರು ಅಂದ್ಕೊಳ್ಳೋರು ಇದಕ್ಕೆ ಒಗ್ಗರಣೆ ಕೊಡದೆ ಹೀಗೆ ತಿಂದರೆ ಇದು ಹೆಲ್ದಿ ಆಗಿರುತ್ತೆ. ನಾವು ಹೀಗೇ ಚಪಾತಿ ರೊಟ್ಟಿ ಜೊತೆಗೆ ತಿನ್ಬೋದು. ಜೋಳದ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ಇದು. ಇದಕ್ಕೆ ಇನ್ನು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸ್ವಲ್ಪ 1 ಚಮಚ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ ಕಾಳು, ಜೀರಿಗೆ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅಂತ ಹಾಕ್ಕೊಂಡು, ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಂದಾಗಿ ಸ್ವಲ್ಪ ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ಆಯಿತು, ಇಷ್ಟೇ. 1 ಚಮಚೆಯಷ್ಟು ಒಗ್ಗರಣೆ ಮಾಡಿಕೊಂಡು ಅರ್ಧ ಚಮಚ ನಿಂಬೆಹಣ್ಣು ರಸ ಸೇರಿಸ್ತಾ ಇದ್ದೀನಿ ಮತ್ತು ಒಗ್ಗರಣೆನ ಹಾಕ್ತಾ ಇರೋದು. ಯಾರಿಗಾದರೂ ತುಂಬ ಸಿಹಿ ಇಷ್ಟಪಡೋರು ಇದರಲ್ಲಿ ಒಂದು ಅರ್ಧ ಚಮಚ ಸಕ್ಕರೆ ಸೇರಿಸ್ಕೋಬೋದು. ಅದು ಆಪ್ಷನಲ್ಲು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಒಂದು ಸಾರಿ. ಸಬ್ಸ್ಕ್ರೈಬ್ ಕಟ್ಟಿಸ್ಕಿ.